ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಉಂಟಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ 59ನೇ ಸೆಷನ್ಸ್ ಕೋರ್ಟ್ ಪುರಸ್ಕರಿಸಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ನ್ಯಾಯಮೂರ್ತಿ ಸುಜಾತಾ ಎಂ ಸಾಂಬ್ರಾಣಿಯವರ ಪೀಠ ಆದೇಶ ಹೊರಡಿಸಿದೆ. ಇದರಿಂದ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಟೆನ್ಷನ್ ಶುರುವಾಗಿದೆ. ಟ್ರಯಲ್ ಮುಗಿಯುವವರೆಗೂ ನ್ಯಾಯಾಂಗ ಬಂಧನದಲ್ಲಿ ಪ್ರದೋಷ್ ಇರಬೇಕು. ಸರಿಯಾದ ಮಾಹಿತಿ ನೀಡದಿದ್ದಲ್ಲಿ ಆರೋಪಿ ಅಂತ ಮತ್ತೆ ಪರಿಗಣನೆಯಾಗುತ್ತೆ ಅಂತ ಪೀಠ ಹೇಳಿದೆ. ಇನ್ನು ಪ್ರದೋಷ್ ಅಪ್ರೂವರ್ ಆಗಿ ಸಾಕ್ಷಿಯಾದ ಹಿನ್ನೆಲೆ 16 ಆರೋಪಿಗಳಿಗೂ ಸಂಕಷ್ಟ ಎದುರಾಗಿದೆ. ವಿಶ್ವದಾದ್ಯಂತ ಟಾಕ್ಸಿಕ್ ರಿಲೀಸ್ಗೆ ಕೌಂಟ್ಡೌನ್ ಶುರುವಾಗಿದೆ. ಈ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಟಾಕ್ಸಿಕ್ ಯಶಸ್ವಿಗಾಗಿ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ದೇವರ ದರ್ಶನಕ್ಕೂ ಮುನ್ನ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದ್ರು. 10 ನಿಮಿಷಗಳ ಕಾಲ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಗರ್ಭಗುಡಿಯಿಂದ ತೆರಳಿದ್ದಾರೆ. ನಟ ರಾಕಿಂಗ್ ಸ್ಟಾರ್ ಯಶ್ಗೆ ನಿರ್ಮಾಪಕ ಕೆ ವೆಂಕಟನಾರಾಯಣ ಸಾಥ್ ನೀಡಿದ್ದಾರೆ. ಮಂಜುನಾಥನ ದರ್ಶನದ ಬಳಿಕ ಮಾತನಾಡಿದ ನಟ ಯಶ್, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನನ್ನ ಸಿನಿಮಾ ಬಿಡುಗಡೆ ಮುನ್ನ ಯಾವಾಗಲೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ತೇನೆ. ಈ ಬಾರಿ ಕೆಲಸದ ಒತ್ತಡದಿಂದ ಸಿನಿಮಾ ಬಿಡುಗಡೆಯ ಅಂತಿಮ ಕ್ಷಣದಲ್ಲಿ ಬಂದಿದ್ದೇನೆ. ಮುಂಗಡ ಬುಕಿಂಗ್ಸ್ನಲ್ಲಿ ಟಾಕ್ಸಿಕ್ ದಾಖಲೆ ಬಗ್ಗೆ ಮಾತನಾಡಿದ ಯಶ್, ಎಲ್ಲ ದೇವರ ಹಾಗೂ ಜನರ ಆಶೀರ್ವಾದ ಅಂತ ಹೇಳಿದರು. ಒಳ್ಳೆಯದಾಗಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾನು ಯಾವಾಗಲೂ ಬರ್ತೀನಲ್ಲ, ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದರೂ ನಾನು ಮುಂಚೆ ಬರುವಂಥ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೆಯದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ಲರೂ ಇರಲಿ, ಜನಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಕರ್ನಾಟಕಕ್ಕೆ ಮತ್ತೆ ಸಿಡಬ್ಲ್ಯೂಎಂಎ ಕಾವೇರಿ ಶಾಕ್ ನೀಡಿದೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಎಂಎ ಸೂಚನೆ ನೀಡಿದೆ. 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಲು ಸೂಚನೆ ನೀಡಿದೆ. ನಿನ್ನೆ ನಡೆದಿದ್ದ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಈ ಬಗ್ಗೆ ಶಿಫಾರಸು ಮಾಡಲಾಗಿತ್ತು. ಸದ್ಯ ಸಿಡಬ್ಲ್ಯೂಆರ್ಸಿ ಅಂಗೀಕರಿಸಿದ ಸಿಡಬ್ಲ್ಯೂಎಂಎ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನೀರು ಹರಿಸಲು ಸೂಚನೆ ನೀಡಿದೆ. ನೀರು ಬಿಡಲು ಆದೇಶದ ಹಿನ್ನೆಲೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಡಬ್ಲ್ಯೂಆರ್ಸಿ 9,000 ಕ್ಯೂಸೆಕ್ ನೀರು ಬಿಡಲು ಆದೇಶ ನೀಡಿದೆ. ಸಿಡಬ್ಲ್ಯೂಎಂಎ ಕೂಡ ಇದನ್ನ ಪಾಲನೆ ಮಾಡಿ ಎಂದಿದೆ. ಸಿಡಬ್ಲ್ಯೂಆರ್ಸಿ ಮುಂದೆ ನಾವು 9,000 ಬಿಡಲ್ಲ ಅಂತ ವಾದ ಮಾಡಿದ್ವಿ, ಆದರೆ ಆದೇಶ ಮಾಡಿದೆ. ರೈತರಿಗೆ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ತೇವೆ ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ಸೊ ಮೊನ್ನೆ 10,000 ಹೋಗ್ತಿದ್ದನ್ನ ನೆನ್ನೆ 2,000 ಕಡಿಮೆ ಮಾಡಿದ್ದೀವಿ. ನಾವು ಟ್ರೈ ಮಾಡ್ತೀವಿ, ಅಲ್ಲಿ ಇನ್ನೂ ಕಡಿಮೆ ಮಾಡಿ ಅಂತ ಕೇಳ್ತಿದ್ದೀವಿ. ಅವರು ನಿಮಗೆ ಗೊತ್ತಲ್ಲ, ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಬಿಟ್ಟು ಏನೂ ತೀರ್ಮಾನ ಕೊಡಲ್ಲ. ಸೊ ಹಂಗಂತೇಳಿ ನಾವು ಪ್ರಯತ್ನ ಬಿಡೋಕ್ಕಾಗಲ್ಲ. ಎಲ್ಲ ಸಂಕಷ್ಟನೂ ಎದುರಿಸ್ಬೇಕು. ಎಲ್ಲ ಒಳ್ಳೆ ದಿವಸನೇ ನೋಡೋದಾದ್ರೆ ಸಂಕಷ್ಟ ದಿವಸ ನೋಡೋದು ಯಾರು? ಜಲಾಶಯಗಳಲ್ಲಿ ಜಲ ಇಲ್ಲ, ಖರ್ಚು ಮಾಡೋಕ್ಕೆ ಸಂಪನ್ಮೂಲ ಇಲ್ಲ. ಇರಲಿ, ಈಗ ಇರೋ ಸಂಪನ್ಮೂಲದಲ್ಲೇ ಏನಾದ್ರೂ ಒಂದು ರಾಜ್ಯಕ್ಕೆ ನಮ್ಮ ಇಲಾಖೆಯಿಂದ ಒಳ್ಳೇದು ಮಾಡೋವಂಥ ಕೆಲಸನ ಮಾಡಿ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಕೆಆರ್ಎಸ್ಗೆ ವಾಟಾಳ ನಾಗರಾಜ್ ಮತ್ತು ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಕೆಆರ್ಎಸ್ ಹೆಬ್ಬಾಗಿಲಿನ ಬಳಿ ಪ್ರಾಧಿಕಾರಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಆರ್ಎಸ್ ಮುತ್ತಿಗೆಗೆ ಯತ್ನಿಸಿದ ವಾಟಾಳ ನಾಗರಾಜ್, ಕೆಆರ್ ಕುಮಾರ್, ಮಂಜುನಾಥ್, ಗಿರೀಶ್ ಗೌಡ, ಶೈಲೇಂದ್ರ ಸೇರಿದಂತೆ 10 ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದೇ ವೇಳೆ ಮಾತನಾಡಿದ ವಾಟಾಳ ನಾಗರಾಜ್, ತಮಿಳುನಾಡು ಸಿಎಂಗೆ ಖಡಕ್ ವಾರ್ನಿಂಗ್ ನೀಡಿದ್ರು. ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬಿಡಬೇಡಿ ಅಂತ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ನೀಡಿದ್ರು.
ದಿನ ಮೊದಲು 12 ಅಂತ ಅಂದಿದ್ರು, ಈಗ 9:15 ಬಂದಿದ್ದಾರೆ. ಸುಮಾರು 16 TMC ನೀರು ಹೊರಟೋಗುತ್ತೆ. ಮಂಡ್ಯಕ್ಕೆ ನೀರಿಲ್ಲ, ಬೇರೆ ಊರುಗಳಿಗೆ ನೀರಿಲ್ಲ. ಈ ಪರಿಸ್ಥಿತಿ ಇದೆ. 27ನೇ ತಾರೀಕು ನಾವು ಇದರಿಂದ ಇದು ನಾವು ಎಂದೂ ಇದನ್ನು ಬಿಡೋದಿಲ್ಲ. ಕೆಪಿಎಸ್ಸಿ ಅಕ್ರಮ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ಜೋರಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸ್ತಾ ಇರುವ ಆರೋಪದ ಹಿನ್ನೆಲೆ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಸಿಎಂ ನಿವಾಸ ಕೃಷ್ಣ ಬಳಿಯೂ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಸ್ತೆ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇತ್ತ ಮಂತ್ರಿಮಾಲ್ ಸರ್ಕಲ್ ಬಳಿ ಎಬಿವಿಪಿ ಕಾರ್ಯಕರ್ತರ ಹೈಡ್ರಾಮಾ ಜೋರಾಗಿತ್ತು. ವಾಹನಕ್ಕೆ ಅಡ್ಡಲಾಗಿ ಮಲಗಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಕಿರಿಕುಂಟಾಯಿತು. ವಿದ್ಯಾರ್ಥಿ ಪರಿಷತ್ತು ದೀರ್ಘಾವಧಿಯಿಂದ ಪ್ರತಿಭಟನೆ ಮಾಡ್ಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲೂ ಸಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಿಬಿಐ ತನಿಖೆ ಕೊಡಲಿಲ್ಲ ಅಥವಾ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವರ ಅವಧಿಯನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ ಅನಿರ್ದಿಷ್ಟಾವಧಿ ಮುಷ್ಕರ ಮತ್ತೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ನಮ್ಮ ಬೇಡಿಕೆಯಲ್ಲಿ ಒಂದಾದಂತಹ ಸಿಬಿಐ ತನಿಖೆ ಕೊಡಬೇಕು ಅಂತಕ್ಕಂಥದ್ದು. ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಅನುಮತಿ ಕೊಡಲಿಲ್ಲ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಸರ್ಕಾರವನ್ನು ಇಟ್ಕೊಂಡು. ಇದು ಭ್ರಷ್ಟ ರಾಜಕಾರಣಿ ಸರ್ಕಾರ. ಯಾವುದೇ ಬೆಳಗಿಂದ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇವರು ಅಕ್ರಮವಾಗಿ ಇವರು ಮಲಗಿರ್ತಾರೆ. ಇವರು ಯುದ್ಧಲ್ಲ, ಇವರು ನಮ್ಮನ್ನ ಬೆಳಗಿಂದ ಸಾಯಿಸ್ತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ಕೇಳಿದ್ವಿ. ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಹೋರಾಟ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಪ್ರೊಟೆಸ್ಟ್ ಮಾಡಕ್ಕೆ. ಅದಕ್ಕೆ ನಾವು ಇವತ್ತು ದಾರಿಗೆ ಇಳಿದಿದ್ದೀವಿ. ಪೊಲೀಸರನ್ನ ಬಿಟ್ಟು ನಮ್ಗೆ ಹಲ್ಲೆ ಮಾಡಿಸ್ತಿದ್ದಾರೆ. ನಾವು ಇದನ್ನ ಇಲ್ಲಿಗೆ ಬಿಡಲ್ಲ, ಇನ್ನೂ ಮುಂದುವರಿಸ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದನ್ನ ಮುಂದುವರಿಸ್ತೇವೆ ಅಂತ ಹೇಳ್ಕೊಂತ ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಮಗೆ ಸಿಬಿಐ ತನಿಖೆ ಆಗ್ಬೇಕು. ಸಿಬಿಐ ತನಿಖೆ ಏನು ಕೊಡ್ತಿಲ್ಲ. ಇವ್ರ ಬಂಡವಾಳ ಬಯಲಾಗುತ್ತೆ ಅಂತ ಕೊಡ್ತಿಲ್ಲ. ಪೊಲೀಸರ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ವೇಳೆ ಎಬಿವಿಪಿ ಕಾರ್ಯಕರ್ತರ ನಡುವೆ ನೂಕುನುಗ್ಗಲು ಉಂಟಾಯಿತು. ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ವಿದ್ಯಾರ್ಥಿಗಳಿಗೆ ಗಾಯಗಳು ಉಂಟಾಗಿತ್ತು. ಗಾಯಾಳು ವಿದ್ಯಾರ್ಥಿಗಳಿಗೆ ಅವಧಿ ಮೀರಿದ ಔಷಧಿ ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಠಾಣೆಯಲ್ಲಿ ಅವಧಿ ಮೀರಿದ ಔಷಧ ಬಳಕೆಗೆ ಕಿಡಿಕಾರಿದ್ದಾರೆ. ಎಬಿವಿಪಿ ಕಾರ್ಯಕರ್ತರನ್ನ ಬಂಧನ ಮಾಡಿ ಹೈಗ್ರೌಂಡ್ಸ್ ಸ್ಟೇಷನ್ ಅಲ್ಲಿ ತಂದು ಇಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಇಂಜುರಿ ಆಗಿದೆ, ರಕ್ತ ಬರ್ತಾ ಇದೆ. ನಾವು ಅವ್ರಿಗೆ ಕೇಳಿರುವಂತದ್ದು ಫಸ್ಟ್ ಏಡ್ ಮಾಡಿ ಅಂತ. ಫಸ್ಟ್ ಏಡ್ ಮಾಡ್ಸಕ್ಕೆ ಪೊಲೀಸ್ ಇಲಾಖೆ ತರಿಸಿರುವಂತ ಫಸ್ಟ್ ಏಡ್ ಏನಿದಾವೆ ಇವುಗಳನ್ನ ನೋಡಿ, ಇದು 2024ಕ್ಕಿಂತ ಮೊದಲೇ ಬಳಸಬೇಕು ಅಂತಿರುವಂತ ಔಷಧಿಗಳನ್ನ ತಂದಿದ್ದಾರೆ. ಇಲ್ಲಿ ಇದರ ಡೇಟ್ ಅನ್ನು ನೋಡಬಹುದು. ಇಲ್ಲಿ ತಂದಿರುವಂತ ಎಲ್ಲದು 2020 2019 ಒಳಗಡೆಯ ಔಷಧಿಯನ್ನ ತಂದು ನಮಗೆ ಕೊಡುವಂತದನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಪೊಲೀಸ್ ಇಲಾಖೆ ಮಾಡ್ತಾ ಇರುವ ಕಂಟೈನರ್ ಅಲ್ಲಿ ಸ್ಟೇಷನ್ ಒಳಗಡೆ ನಡೀತಿರುವಂತದ್ದು. ಒಂದಷ್ಟು ಕಾರ್ಯಕರ್ತರನ್ನ ಕಂಟೈನರ್ ಒಳಗಡೆ ತುಂಬಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಹಲ್ಲೆಗಳನ್ನು ಮಾಡಿದ್ದಾರೆ. ನಮಗೆ ಫಸ್ಟ್ ಏಡ್ ಮಾಡಿ ಅಂತ ಹೇಳಿದ್ರೆ 2019ರಲ್ಲೇ ಎಕ್ಸ್ಪೈರ್ ಆಗಿರುವಂತಹ ಐಟಮ್ಗಳನ್ನು ತಂದು, ವಸ್ತುಗಳನ್ನ, ಔಷಧಿಗಳನ್ನ ತಂದು ಇವ್ರು ನಮಗೆ ಫಸ್ಟ್ ಏಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಮಾನವೀಯವಾಗಿ ಸ್ಟೇಷನ್ ಒಳಗಡೆ ನಡೆಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ. ಈ ತರ ಎಕ್ಸ್ಪೈರ್ ಆದ ಔಷಧಿಯನ್ನು ತಂದು ನಮ್ಮ ಕೈ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ಸಂಬಂಧ ಕೆಪಿಎಸ್ಸಿ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿತ್ತು. ಇದರ ಬೆನ್ನಲ್ಲೇ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಕೂಡ ದಾಳಿ ನಡೆಸಿದೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇರುವಂತಹ ಸಿಐಡಿ ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ 300ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾವಾರು ಶಾಸಕರ ಜೊತೆ ಸಭೆ ನಡೆಸುತ್ತಿದ್ದಾರೆ. ಈ ವೇಳೆ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ಆರೋಪಿಸಿ ಎಬಿವಿಪಿ ವಿದ್ಯಾರ್ಥಿಗಳಿಂದ ಸಿಎಂ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಇನ್ನು ಸಿಎಂ ಜೊತೆ ಶಾಸಕರ ಸಭೆ ವಿಚಾರವಾಗಿ ಡಿಸಿಎಂ ಪರಮೇಶ್ವರ್ ಮಾತನಾಡಿ, ಸಿಎಂ ಅವರಿಗೆ ಶಾಸಕರು ಮನವಿ ಮಾಡುತ್ತಲೇ ಇದ್ರು, ನಮಗೂ ಸಮಯ ಕೊಡಿ ಎಂದು ಹೇಳ್ತಾ ಇದ್ರು. ಮಂತ್ರಿಗಳಿಗೆ ಸಿಎಂ ವಿಶೇಷ ಜವಾಬ್ದಾರಿ ಕೊಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಸಮಸ್ಯೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಸಮಸ್ಯೆಗಳಿದೆ, ಅದನ್ನೆಲ್ಲ ನಾವು ಮಂತ್ರಿಗಳನ್ನು ಕರೀತೇನೆ, ಮುಖ್ಯವಾದಂಥ ಇಲಾಖೆಗಳನ್ನ ಮಂತ್ರಿಗಳನ್ನು ಕರೀತೇನೆ. ಬಂದು ನೀವು ನಿಮಗೇನು ಕೆಲಸ ಆಗಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಿ
ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತೇಳಿ ನಿನ್ನೆ ನಾಳೆಗೆ ಅಂತ ಇತ್ತು, ಅದು ನಿನ್ನೆ ಅಡ್ಜರ್ನ್ ಆಯ್ತಲ್ಲ, ಹಾಗಾಗಿ ಇವತ್ತೇ ಮಾಡೋಣ ಅಂತೇಳಿ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಬೆಳಗ್ಗಿಂದ ಸಾಯಂಕಾಲವರೆಗೂ ಇವತ್ತು ಬ್ಯಾಚ್ ಬೈ ಬ್ಯಾಚು 3 ಜಿಲ್ಲೆ ಅಥವಾ 4 ಜಿಲ್ಲೆ ಆ ಥರ ಏನೋ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರ ಸಮಸ್ಯೆಗಳನ್ನೆಲ್ಲ ಮುಂಗಾರು ಅಧಿವೇಶನ ಮುಗಿಯುತ್ತಿದ್ದಂತೆ ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗ್ತಾ ಇದೆ. 2-3 ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವ ಬಗ್ಗೆ ಗಂಭೀರ ಚಿಂತನೆ ನಡೆದಿದೆ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಸಮಾಲೋಚನೆ ನಡೆಸಿದೆ ಎನ್ನಲಾಗ್ತಾ ಇದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ತೆರಳ್ತಾ ಇದ್ದು ವರಿಷ್ಠರ ಭೇಟಿಯಾಗಿ ಸಂಪುಟ ಸರ್ಜರಿ ಬಗ್ಗೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ನೈಸ್ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದಾಖಲಾತಿ ಬಿಡುಗಡೆ ವಿಚಾರ ಸಂಬಂಧ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇದುವರೆಗೂ ಬಿಡುಗಡೆ ಮಾಡ್ತೀನಿ ಎಂದರು, ಆದರೆ ಯಾವುದೇ ದಾಖಲಾತಿ ಬಿಡುಗಡೆ ಮಾಡಿಲ್ಲ. ನೈಸ್ ಕಂಪನಿ ವಿಚಾರದಲ್ಲಿ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಮಾಡ್ತಿದ್ದಾರೆ ಅಂತ ಹೇಳಿದರು. ಈ 3 ವರ್ಷದಲ್ಲಿ ಅವ್ರು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಅಂದಂತ ಯಾವ್ದಾದ್ರು ಒಂದು ದಾಖಲೆ ಬಿಡುಗಡೆ ಆಗಿದ್ರೆ ನಾವು ಇದ್ರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ನೆಂಬೋದು, ನಾವು ನೆಂಬೋದು. ಯಾವುದು ಬಿಡುಗಡೆ ಆಗಿಲ್ವಲ್ಲ. ಈಗ ನೈಸ್ ಕಂಪ್ನಿ ಅವ್ರು ಇಷ್ಟು ವರ್ಷ ನಡೆಸ್ಕೊಂಬಂದಿದ್ದಾರೆ, ಅವ್ರೀಗ ಮಾರ್ತಾರಾ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಹಿಟ್ ಆ್ಯಂಡ್ ರನ್ ಕೇಸಿಗೆ ಮಾತಾಡಿದ್ರೆ ಕುಮಾರಸ್ವಾಮಿಯವ್ರಿಗೆ ಏನು ಹೇಳೋಕ್ಕಾಗುತ್ತೆ? ಕುಮಾರಸ್ವಾಮಿಯವರು ನಾನು ಮೊನ್ನೆಲ್ಲೇ ಹೇಳ್ದಂಗೆ ತಿಂಗಳಲ್ಲಿ 20 ದಿವಸ ಮಿನಿಮಮ್ 20 ಡೇಸ್ ಕ್ಯಾಬಿನೆಟ್ಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರತಿ ವಾರ ಕ್ಯಾಬಿನೆಟ್ ಇದೆಯಲ್ಲ, ಅದಕ್ಕೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಪ್ರತಿ ದಿವಸ ಬೆಂಗಳೂರಿನಲ್ಲಿ ಒಂದು ಸಚಿವ ಬಿ ನಾಗೇಂದ್ರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ನಡೆಸಲಿದೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ರಾಯಚೂರಿನಿಂದ ಬಳ್ಳಾರಿಯವರೆಗೆ ಸುಮಾರು 200 ಕಿಲೋಮೀಟರ್ ಪಾದಯಾತ್ರೆ ನಡೆಸಲು ಬಿಜೆಪಿ ತೀರ್ಮಾನಿಸಿದೆ. ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಅವರಿಗೆ ಯಾವುದೇ ವಿಷಯ ಇಲ್ಲ, ಹೀಗಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ, ಮಾಡ್ಲಿ, ವಾಕ್ ಮಾಡಿಕೊಂಡು ಬರಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರ ತನ್ನ ಜವಾಬ್ದಾರಿ ಮರೆತಿದೆ ಎಂದು ವಿಪಕ್ಷ ನಾಯಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ಅಧಿವೇಶನ ಜುಲೈನಲ್ಲಿ ನಡೆಯಬೇಕಿತ್ತು, ಆದರೆ ಸಂಪುಟ ವಿಸ್ತರಣೆ ಕಿತ್ತಾಟದಿಂದ ಆಗಸ್ಟ್ನಲ್ಲಿ ಮಾಡಿದ್ರು. ದುರ್ಯೋಧನನ ರೀತಿ ನಾವು ಹಠ ಮಾಡಲಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಇದೇ ವಿಚಾರಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಕಿಡಿಕಾರಿದ್ರು. ಮರಿವೀರಪ್ಪನ್ ಖ್ಯಾತಿಯ ಗಂಗನದೊಡ್ಡಿ ಗೋವಿಂದನನ್ನ ಚಾಮರಾಜನಗರ ಜಿಲ್ಲೆಯಿಂದ ಗಡೀಪಾರು ಮಾಡಲು ಪ್ಲಾನ್ ಮಾಡಲಾಗಿದೆ. ಅನೇಕ ಕಳ್ಳಬೇಟೆ ಪ್ರಕರಣಗಳಲ್ಲಿ ಗಂಗನದೊಡ್ಡಿ ಗೋವಿಂದ ಭಾಗಿಯಾಗಿದ್ದಂತೆ ಮೈಸೂರು, ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಲಿಂಕ್ ಹೊಂದಿದ್ದ ಗೋವಿಂದನ ಮೇಲೆ ಈವರೆಗೆ 11 ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆ ಪೊಲೀಸರು ಗಡೀಪಾರು ಮಾಡಲು ಡಿಸಿಗೆ ಪತ್ರ ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಪ್ರಶ್ನಿಸಿ 4 ಕೃಷಿಕರು ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಮಹತ್ವದ ಸೂಚನೆ ನೀಡಿದೆ. ಕೋರ್ಟ್ ಅನುಮತಿ ಇಲ್ಲದೆ ಒಂದು ಇಟ್ಟಿಗೆಯನ್ನು ಅಲುಗಾಡಿಸಬಾರದು, ಒಂದು ಮರವನ್ನು ಕಡಿಯಬಾರದು ಅಂತ ನ್ಯಾಯಮೂರ್ತಿ ಆರ್ ನಟರಾಜ್ ಸೂಚಿಸಿದ್ದಾರೆ. ಪರಿಹಾರ ಪ್ರಕಟವಾಗಿದ್ರೂ ಕೂಡ ಕೃಷಿಕರ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಇ ಕಾಮರ್ಸ್ನಲ್ಲಿ ಆಹಾರ ಪದಾರ್ಥದ ಜೊತೆ ದತ್ತೂರಿಕಾಯಿ ಪ್ಯಾಕೆಟ್ ಉಚಿತವಾಗಿ ನೀಡಲಾಗಿತ್ತು. ಚಾಯ್ ರೆಡ್ಡಿ ಎಂಬ ಮಹಿಳೆಗೆ ದತ್ತೂರಿಕಾಯಿಯನ್ನು ನೀಡಿ ಅಮೆಜಾನ್ ಎಡವಟ್ಟು ಮಾಡಿಕೊಂಡಿದೆ. ಇದೀಗ ದತ್ತೂರಿಕಾಯಿ ಸೇವಿಸಿ ಮಹಿಳೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದೀಗ ಘಟನೆ ಸಂಬಂಧ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ದತ್ತೂರಿ ಸೇವಿಸಿದ ಮಹಿಳೆ ವಿನಯ ನ್ಯೂಸ್ 18 ಜೊತೆ ಮಾತನಾಡಿದ್ದು, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದು ಈ ದತ್ತೂರಿ ಹಣ್ಣು ಫ್ರೀಯಾಗಿ ಕೊಟ್ಟಿದ್ದಾರೆ, ಅದನ್ನು ಸೇವಿಸಿ ನಮಗೆ ಸಮಸ್ಯೆಯಾಗಿತ್ತು, 2 ದಿನಗಳ ಕಾಲ ಅಬ್ಸರ್ವೇಷನ್ನಲ್ಲಿದ್ದೆ ಅಂತ ಹೇಳಿದರು. ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿರುವ ಶಾಲಾ ಕ್ರೀಡಾಂಗಣದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣಕ್ಕೆ ಸಾರ್ವಜನಿಕರ ವಿರೋಧ ವ್ಯಕ್ತವಾಗಿದೆ. ಕ್ರೀಡಾಂಗಣದಲ್ಲಿ ಟ್ಯಾಂಕ್ ನಿರ್ಮಾಣಕ್ಕೆ ಪುರಸಭೆ ಭೂಮಿ ಪೂಜೆ ನಡೆದಿದ್ದು ಅರ್ಧ ಮೈದಾನಕ್ಕೆ ಮಾರ್ಕಿಂಗ್ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಕಾಮಗಾರಿಗಾಗಿ ಅನುಮತಿ ಇಲ್ಲದೆ ಮರಗಳನ್ನು ಕಡಿತಗೊಳಿಸಿದ್ದು ಅರಣ್ಯ ಇಲಾಖೆ ಎಫ್ಐಆರ್ ದಾಖಲಿಸಿದೆ.
ಫುಟ್ಬಾಲ್ ಕ್ರೀಡಾಂಗಣ ಅಭಿವೃದ್ಧಿಗೆ 10 ಕೋಟಿ ಅನುದಾನವಿದ್ದರೂ ಟ್ಯಾಂಕ್ ನಿರ್ಮಾಣದಿಂದ ಮೈದಾನವೇ ಅಸ್ತಿತ್ವ ಕಳೆದುಕೊಳ್ಳುವ ಆತಂಕ ಸ್ಥಳೀಯರದ್ದಾಗಿದೆ. ಯಾವುದೇ ಕಾರಣಕ್ಕೂ ಕ್ರೀಡಾಂಗಣದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಬಾರದು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಚಂದನ ಹೊಸೂರ ಗ್ರಾಮದಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಪ್ರತಿದಿನ ತೊಂದರೆ ಅನುಭವಿಸ್ತಾ ಇದ್ದು ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಬಸ್ಗಳ ಕೊರತೆಯಿಂದ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜು ತಲುಪಲಾಗ್ತಾ ಇಲ್ಲ, ತರಗತಿಗಳು ಮಿಸ್ ಆಗ್ತಾ ಇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ವಿವಾದದ ಹಿನ್ನೆಲೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಪುರಾತತ್ವ ಇಲಾಖೆಯ ದಾಖಲೆಗಳಲ್ಲಿ ಪುಷ್ಕರಣಿಯ ಉಲ್ಲೇಖವಿದ್ದು ಕಾಲಾಂತರದಲ್ಲಿ ಪುಷ್ಕರಣಿ ನೆಲಸಮವಾಗಿ ಅದರ ಮೇಲೆ ಪಾಲಿಕೆ ರಸ್ತೆ ನಿರ್ಮಿಸಿದೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ರಸ್ತೆ ತೆರವುಗೊಳಿಸಿ ಪುಷ್ಕರಣಿ ಉತ್ಖನನ ಮಾಡಬೇಕು ಎಂದು ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ರಸ್ತೆ ತೆರವುಗೊಳಿಸದಿದ್ದರೆ ಹೋರಾಟ ಮುಂದುವರಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಡಿಜಿಟಲ್ ಸೇವಾ ಕೇಂದ್ರದ ಗಲಾಟೆ ಪ್ರಕರಣದ ಬೆನ್ನಲ್ಲೇ ಆಗಸ್ಟ್ 31ರಂದು ಪುತ್ತೂರು ಚಲೋಗೆ ವಿಎಚ್ಪಿ ಮತ್ತು ಹಿಂದೂ ಜಾಗರಣ ವೇದಿಕೆ ಕರೆ ನೀಡಿವೆ. ಬಿಜೆಪಿ ಸೇರಿದಂತೆ ಸಂಘ ಪರಿವಾರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಗಾಯಾಳು ಅಂಜನಾ ಪೈ ಅವರನ್ನ ಆಸ್ಪತ್ರೆಗೆ ಭೇಟಿ ನೀಡಿ ಹಿಂದೂ ಮುಖಂಡರು ಆರೋಗ್ಯ ವಿಚಾರಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ 26ನೇ ವರ್ಷದ ಕೇಬಲ್ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ನಗರದ ಹಾಕಿ ಕ್ಲಬ್ನಲ್ಲಿ ರಾಜ್ಯ ಕೇಬಲ್ ಆಪರೇಟರ್ಸ್ ಸೇರಿದಂತೆ ಇತರರು ಕೇಕ್ ಕತ್ತರಿಸಿ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, 26ನೇ ವರ್ಷದ ಕೇಬಲ್ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ತಂತ್ರಜ್ಞಾನ ಬೆಳೀತಾ ಇರುವಂತಹ ಕಾಲದಲ್ಲಿ ಕೇಬಲ್ ಆಪರೇಟರ್ಸ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ನಾವು ಕೇಬಲ್ ಆಪರೇಟರ್ಸ್ ಕೂಡ ಹೊಸ ತಂತ್ರಜ್ಞಾನದ ಮೊರೆ ಹೋಗಲಿದ್ದೇವೆ. ಈ ವೇಳೆ ರಾಜ್ಯದ ಟಿವಿ ಚಾನೆಲ್ ಮಾಧ್ಯಮಗಳು ಸಹಕಾರ ನೀಡುವಂತೆ ಕೋರಿಕೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದಂತಹ ನಾಗೇಶ್ ಕಲಬುರಗಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಯ ಕೇಬಲ್ ಆಪರೇಟರ್ಗಳು ಉಪಸ್ಥಿತರಿದ್ದರು. 26 ವರ್ಷದಿಂದನೂ ನಾವು ಪ್ಯಾಲೇಸ್ ಗ್ರೌಂಡು ನಾನಾ ಥರ ಚೌಡಯ್ಯ ಮೆಮೋರಿಯಲ್ಲು ನಾನಾ ಥರ ಹಾಲುಗಳಲ್ಲಿ ಮಾಡ್ತಾ ಇದ್ವಿ. ಈ ಸಲ ಸರಳವಾಗಿ ಆಚರಣೆ ಮಾಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನಮಗೆ ಈ ಟೆಕ್ನಿಕಲ್ ಇಶ್ಯೂಸ್ ಇದೆ, IP ಪ್ರಾಬ್ಲಮ್ಸು ಮತ್ತು ಸೆಟಪ್ ಬಾಕ್ಸ್ಗಳು ಆಗಾಗ ನಿಂತು ಹೋಗಿರೋವಂಥದ್ದು, ಮತ್ತೆ ರಿಪೀಟ್ ಆಗಿರೋಂಥ ಚಾನೆಲ್ಸು, ಸೀರಿಯಲ್ಸ್ ಆಗ್ಬೋದು, ಮೂವೀಸ್ ಆಗ್ಬೋದು, ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಎಲ್ಲ ಸ್ವಲ್ಪ ಮಾಡಿದ್ರೆ ಅದೇ ಥರ ಕೇಬಲ್ ಟಿವಿ ಇನ್ನು ಪ್ಲಸ್ ಆಗುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಬ್ರಾಡ್ಕಾಸ್ಟರ್ಸು ಮತ್ತು MSOಸು ಕೇಬಲ್ ಆಪ್ರೇಟರ್ಗಳು ಮಧ್ಯದಲ್ಲಿ ಯಾವುದೇ ಒಂದು ಗ್ಯಾಪ್ ಬರಬಾರ್ದು ಅನ್ನೋದು ಒಂದು ಸರಳ ರೀತಿಯಲ್ಲಿ ಇವತ್ತು ಕರೆದು ಎಲ್ಲರಿಗೂ ಒಂದು ಕೆಲವು ಪ್ರೋಗ್ರಾಮ್ ಬಗ್ಗೆ ಮತ್ತು ಮುಂದೆ ಹೆಂಗೆ ಕೇಬಲ್ ಟಿವಿ ಉದ್ಧಾರ ಮಾಡಬೇಕು, ನಾವೆಲ್ಲ ಯಾವ ಥರ ಒಗ್ಗಟ್ಟಾಗಿತ್ತು, ನ್ಯೂಸ್ ಚಾನಲ್ಸ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ ಆಗ್ಬೋದು, ಕೇಬಲ್ ಆಪ್ರೇಟರ್ಗಳ ಜೊತೆ ಸೇರಿ ನಾವೆಲ್ಲ ಯಾವ ಥರ ಈ ಇಂಡಸ್ಟ್ರಿನ ತಗೊಂಡು ಹೋಗ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಪ್ಲಸ್ ಮಾಡೋಕ್ಕೆ, ಕಾಂಪಿಟೇಷನ್ನ ಸವಾಲಾಗಿ ಎದುರಿಸಿ ಅದನ್ನು ಯಾವ ಥರ ಮುಂದುವರಿಬೇಕು ಅನ್ನೋದು ನಾವು ಚರ್ಚೆ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಭಾರಿ ಮಳೆಯಿಂದ ಸುಬ್ರಹ್ಮಣ್ಯದ ದರ್ಪಣ ತೀರ್ಥ ಹೊಳೆ ಉಕ್ಕಿ ಹರಿದಿದೆ. ದೇವಸ್ಥಾನದ ಬಾಗಿಲವರೆಗೂ ಹೊಳೆ ನೀರು ನುಗ್ಗಿದೆ. ದೆಹಲಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಮೋತಿಬಾಗ್ ಏಮ್ಸ್ ಸಮೀಪ ಬಾಬಾ ಖರಾಕ್ ಸಿಂಗ್ ಮಾರ್ಗ ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿವೆ.